ಇಳಕಲ್ನಲ್ಲಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ಜಯಂತಿ ಆಚರಣೆ, ಪುಷ್ಪಾರ್ಚನೆ ಮೂಲಕ ಗೌರವ. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರ ಜಯಂತಿಯನ್ನು ಇಳಕಲ್ ನಗರದಲ್ಲಿ ಭಕ್ತಿಭಾವದಿಂದ ಆಚರಿಸಲಾಯಿತು. ಇಳಕಲ್ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಹಾನ್ ನಾಯಕನ ಸೇವೆಗಳನ್ನು ಸ್ಮರಿಸಿದ ಅಧಿಕಾರಿಗಳು ಅವರ ಸಮಾಜಮುಖಿ ಚಿಂತನೆಗಳು ಇಂದಿಗೂ ಪ್ರಸ್ತುತವೆಂದು ಅಭಿಪ್ರಾಯಪಟ್ಟರು. ನಗರದ ಡಾಕ್ಟರ್ ಬಾಬು ಜಗಜೀವನ ರಾಮ್ ಸರ್ಕಲ್ನಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಸೇರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಇದಾದ ನಂತರ ನಡೆದ ಕಾರ್ಯಕ್ರಮದಲ್ಲಿ ಹಲವು ಮುಖಂಡರು ಮಾತನಾಡಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರ ಜೀವನ ಸಾಧನೆಗಳನ್ನು ನೆನಪಿಸಿಕೊಂಡರು. ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರು ಸಮಾಜದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಮಾಡಿದ ಸೇವೆ ಅಪಾರ. ಅವರ ಆದರ್ಶಗಳು ಎಲ್ಲರಿಗೂ ಪ್ರೇರಣೆ ಎಂದು ಹೇಳಿದರು. ಒಟ್ಟಿನಲ್ಲಿ ಇಳಕಲ್ ನಗರದಲ್ಲಿ ಸರಳವಾಗಿ ಆದರೆ ಅರ್ಥಪೂರ್ಣವಾಗಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಅನ್ನುವಂಥ ವಿಚಾರಗಳು ಇಂದಿನ ಯುವಕರಲ್ಲಿ ಮುಟ್ಟಬೇಕಾಗಿದೆ. ಅಂಥ ಒಂದು ಕೆಲಸಗಳು ವಿಶಿಷ್ಟವಾದ ಉಪನ್ಯಾಸಗಳ ಮುಖಾಂತರ ಇವರ ಚರಿತ್ರೆಯನ್ನು ನಮ್ಮ ಸಮುದಾಯಕ್ಕೆ ತಿಳಿಸುವ ಮುಖಾಂತರ ಇವರು ಹಲವಾರು ಚರಿತ್ರಾರು ನಮ್ಮ ಸಮುದಾಯಗಳಲ್ಲಿ ಇದ್ದಾರೆ. ಕೇವಲ ಬರಲ್ಲ, ಎಷ್ಟೋ ಜನರಿದ್ದಾರೆ. ಅಂಥ ಒಂದು ಚರಿತ್ರಾರ ವಿಷಯಗಳನ್ನು ನಮ್ಮ ಮುಂದಿನ ದಿನಮಾನಗಳಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ಅಂದ್ಕೊಂಡ್ರೂ ಕೂಡ ನಾವು ವಿಚಾರಗಳನ್ನು ನಮ್ಮ ಸಮುದಾಯಕ್ಕಿರಬಹುದು, ಸಮಾಜಕ್ಕೆ ಕೊಡುವ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಜಯಂತಿ ಆಚರಣೆ ಆಗಬೇಕಾಗಿದೆ ಅಂತೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗಾಗಿ ಎಲ್ಲ ನಮ್ಮ ಸಮುದಾಯದ ಮುಖಂಡರು, ಯುವ ಮಿತ್ರರು, ಯುವಕರು ನನ್ನ ಈ ಅನಿಶ್ಚಿತ ಕಾರ್ಯಕ್ರಮದಲ್ಲಿ ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ತಮಗೆಲ್ಲ ವಂದಿಸಿ ನನ್ನ ಮಾತನಾಡ್ತಾ ಇದ್ದೇನೆ. ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರ ಇವರ ಜನ್ಮದಿನಾಚರಣೆಯನ್ನು ನಮ್ಮ ಸಮಾಜದ ಎಲ್ಲ ಹಿರಿಯರು ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸುವುದು ಎಲ್ಲರ ಒಂದು ಈ ಸಂತೋಷದ ಕಾರ್ಯಕ್ರಮ ಎಂದು ಭಾವಿಸೋಣ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಎಲ್ಲ ಸಮಾಜದ ಮುಖಂಡರು ಆಗಮಿಸಿ ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿ ದಾರಿಯಲ್ಲಿ ನಡೆಸುತ್ತಾ ಬಂದಿರುತ್ತಾರೆ. ಬಾಬು ಜಗಜೀವನ ರಾಮ್ ಅವರು ಎಲ್ಲಿಂದ ಹೇಗೆ ಅನ್ನೋದನ್ನು ಈಗಾಗಲೇ ನಮ್ಮ ಡಾಕ್ಟರ್ ಸಿದ್ದಿಮ ಅವರು ನಮಗೆ ಪ್ರಸ್ತುತಪಡಿಸಿದ್ದಾರೆ. ಇವರು ಬಿಹಾರ ರಾಜ್ಯದ ಚಾಂದ್ವಾ ಅಂತಕ್ಕಂಥಲ್ಲಿ ಜನಿಸಿದರು. ಇವರು ದೆಹಲಿ ಅಂತಕ್ಕಂಥವರು. ಅದೇ ರೀತಿಯಾಗಿ ಅಂದಿನ ನಿರ್ಮಾಣದ ರಾಜಕೀಯ ಅಥವಾ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದಂಥ ನಮ್ಮ ಸಮಾಜದ ಅತ್ಯಂತ ಮಹಾನ್ ಗಣ್ಯ ವ್ಯಕ್ತಿಗಳಾಗಿದ್ದರು. ಅವರ ಒಂದು ಭಾಷಣ ಅಥವಾ ಆ ಸಾಮಾಜಿಕ ಕಳಕಳಿಯನ್ನು ನೋಡಿಕೊಂಡು ಅಂದಿನ ರಾಜಕೀಯ ಹಿರಿಯರಾಗಿರ್ತಕ್ಕಂಥವರು ಇವರನ್ನು ಗುರುತಿಸಿಕೊಂಡು ರಾಜಕೀಯದಲ್ಲಿ ಇವರನ್ನು ಒಂದು ಸ್ಥಿತಿಗತಿಯಲ್ಲಿ ತಂದು ಸಮಾಜದ ಏಳಿಗೆಗಾಗಿ ಶ್ರಮಿಸುವಂತೆ ಎಲ್ಲರೂ ಹೇಳಿದರು. ಅದೇ ರೀತಿಯಾಗಿ ಅವರು ಪಾಲಿಸುತ್ತಾ ಬಂದು ಅವರು ಬಹಳ ಹಲವಾರು ಇಲಾಖೆಗಳಲ್ಲಿ ಮಂತ್ರಿಗಳಾಗಿದ್ದರು. ಅವರು
ಪ್ರಾರಂಭದಿಂದ ಬಂದು ಎಲ್ಲ ರೀತಿಯ ಒಂದು ಸಮಾಜದ ಏಳಿಗೆಗಾಗಿ ದುಡಿದಂಥವರು. ಅವರು ವಿದ್ಯಾವಂತರಾಗಿದ್ದರು, BSc ಅಗ್ರಿಕಲ್ಚರ್ ಹಾಗೂ ಇವತ್ತಿನ 119ನೇ ಜಯಂತಿಯ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜಯಂತಿ ಆಚರಣೆ ಕುರಿತವಾಗಿ ಅವರು ಜಗಜೀವನರಾಮ್ ಅವರು ಯಾವ ಜಾತಿ ಅನ್ನೋದಕ್ಕಿಂತ ಅವರು ಈ ದೇಶಕ್ಕೆ ಭಾಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಕೊಡುಗೆ ಅಂದ್ರೆ ಅವ್ರು ದೊಡ್ಡ ಕೊಡುಗೆ ಐತಿ. ಹಸಿರು ಕ್ರಾಂತಿ ಅಧಿಕಾರ, ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಪಾಲು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ಜೊತೆಯಲ್ಲೇ ಕೈ ಹಿಡ್ಕೊಂಡು ನಡೆದು ಇವತ್ತಿಗೆ ಈ ದೇಶ ಕಂಡ ಏನು ಇವತ್ತಿಗೆ ಹೋರಾಡಿದಂಥವ್ರು, ಇವತ್ತಿಗೆ ಸಂವಿಧಾನ ರಚನೆ ಮಾಡಿದಂಥವ್ರು, ಇವತ್ತಿಗೆ ಸಂವಿಧಾನವನ್ನು ಸುರಕ್ಷಿತವಾಗಿ ಕಾಯ್ದು ಇಡೋಕ್ಕೆ ಕಾರಣಭೂತ ಆದಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನರಾಮ್ ಅವರು, ಇವತ್ತಿಗೆ ದೇಶ ಕಂಡ ಅಧಿಕಾರ ಮಾಡಿದಂಥ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ ಜಯಂತಿ ಉತ್ಸವವಾಗಿ ಅವರಿಗೆ ಭಾಳ ಅತ್ಯುತ್ತ ನಾವು ಉತ್ತಮವಾದ ಗೌರವವನ್ನು ಸಲ್ಲಿಸ್ತೇವೆ. ಬಂಧುಗಳೇ, ಇಷ್ಟೇ ನಾವು ಯಾಕಪ್ಪ ಹಿಂಗಾಗಿ ಅಂದ್ಮ್ಯಾಗ ನಾವು ಎಲ್ಲರೂ ಸಮಾಜದವ್ರು ಅರ್ಥ ಮಾಡ್ಕೋಬೇಕು. ಕೆಲವೊಬ್ರು ಏನೋ ಹೇಳ್ತಾರೆ ಜಗಜೀವನರಾಮ್ ಅವರು ಇವರು ಅಂತೇಳಿ. ಅವರು ಬಿಹಾರ್ ಮೂಲದವರು. ಅವರು ಪಕ್ಕ ಮಾರು ಹೌದು, ಮೋಚಿನೂ ಹೌದು, ಸಮಗಾರು ಹೌದು. ಅವ್ರು ಯಾರಲ್ಲ, ಎಲ್ಲ ನಮ್ಮ ಒಳಪಂಗ, ನಮ್ಮ ಸಂಬಂಧಿಕರೇ, ಎಲ್ಲ ಒಳಪಂಗದವರು. ನಾವು ಎಲ್ಲ ಒಂದೇ ರಕ್ತ ಸಂಬಂಧಿಕರ ಇದ್ದಂಥವ್ರು. ಅವರು ಪಕ್ಕ ಮಾದಿಗರು ಇದ್ದಂಗೆ ಅವರು. ಏನು ಅವರು ಯಾರ್ಯಾರು ಏನೇನು ಹೇಳ್ತಾರೆ. ಅವ್ರು ಪಕ್ಕ ದಲಿತ. ಅಂಬೇಡ್ಕರ್ ಅವರು ದಲಿತರು. ಹೀಗಾಗಿ ಈ ದೇಶದಾಗ ಇವತ್ತಿಗೆ ಈ ದೇಶ ಅವರು ದಲಿತರಂತೇಳಿ ಈ ದೇಶ ಸುರಕ್ಷಿತವಾಗಿಟ್ಟಿಲ್ಲ. ಸರ್ವ ಸಮಾಜಕ್ಕೂ ದುಡಿದು ಈ ದೇಶವನ್ನು ರಕ್ಷಣೆ ಮಾಡಿದಂಥವ್ರು ಯಾರು ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸಮಾಜದಾರ ನಾವು ಯಾಕೆ ಎಚ್ಚರಿಕೆ ಇರಲಿಲ್ಲ ಅಂದ್ರೆ ಇವತ್ತಿಗೆ ನಮ್ಮ ಮೀಸಲಾತಿಯನ್ನು ನಾವು ಪಡ್ಕೊಳಕ್ತಾ ಇರಲಿಲ್ಲ ಅಂದ್ರೆ ನಾವು ಸಮಾಜ ನಾವು ಯಾವ ಮಟ್ಟಿಗೆ ಒಕ್ಕಟ್ಟಿಲ್ಲ ಅಂದ್ರೆ ನಮ್ಮಲ್ಲಿ ಲೋಪದೋಷಗಳು ಭಾಳ ಐತಿ. ನಮ್ಮಲ್ಲಿ ಒಕ್ಕಟ್ಟಿಲ್ಲ. ಇವತ್ತಿ 35 ವರ್ಷದಿಂದ ನಾವು ಹೋರಾಟ ಮಾಡಕ್ಕೆ ಕುಂತೀವಿ. ಯಾರ ಮನೆ ಆಸ್ತಿ ಕೇಳೋಕೆ ಕುಂತಿಲ್ಲ. ನಮ್ಮ ಆಸ್ತಿ, ನಮ್ಮ ಪಾಲು, ನಮ್ಮ ಹಕ್ಕು ಕೊಡ್ರಿ ಅಂತಂದ್ರೆ ಇವತ್ತು ಸರ್ಕಾರ ಇವತ್ತಿಗೆ ವಿಳಂಬ ಮಾಡಕ್ಕೆ ಕೂತದ. ಯಾಕೆ ಮಾಡುತ್ತನ್ನೋದು ನಾವು ಎಲ್ಲರೂ ಯುವಕರು ತಿಳ್ಕೊಬೇಕು, ಹಿರಿಯರು ತಿಳ್ಕೊಬೇಕು. ಇದನ್ನೇನೈತಲ್ಲ ಮೀಸಲಾತಿ ಪಡ್ಕೊಳೋವರೆಗೂ ನೀವು ಏನೈತಲ್ಲ ನಿತ್ಯ ಮಾಡಬಾರ್ದು. ಅಷ್ಟು ಯಾಕೆ ಲೀಗಲ್ ಆಗೈತಿ. ನಮ್ಮದು ಸುಪ್ರೀಂ ಕೋರ್ಟ್ ನಮ್ಗೆ ಆದೇಶ ಮಾಡೈತಿ, ಸಿಗ್ನಲ್ ಕೊಟ್ಟದ. ಆ ಮೀಸಲಾತಿ ನಾವು ಪಡ್ಕೋಬೇಕಾದ್ರೆ ಈ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಮಾಜದವರು ಒಕ್ಕಟ್ಟಾದ್ರೆ ಮಾತ್ರ ನಮ್ಮ ಮೀಸಲಾತಿ ದೊರಕಿದರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸುರಕ್ಷಿತವಾಗಿ ಸಮಾಜವನ್ನು ರಕ್ಷಣೆ ಮಾಡ್ದಂಗೆ ಆಗ್ತದ. ಎಲ್ಲರಿಗೂ ಒಂದು ನೆರವು ಆಗ್ತದ. ಅದಕ್ಕೆ ಸಮಾಜದವರು ಈ ಒಳ ಮೀಸಲಾತಿ ಪರವಾಗಿ ತಮ್ಮ ಕೇಳ್ಕೊಂಡಷ್ಟೇ ಎಲ್ಲರೂ ಜಾಗೃತಿ ವಹಿಸ್ಬೇಕು. ಒಳ ಮೀಸಲಾತಿ ನೀವು ಎಲ್ಲಿವರೆಗೂ ಪಡ್ಕೊಂಡಲ್ಲ ಅಲ್ಲಿವರೆಗೂ ನಮ್ಮ ಕೈಯಾಗ ಮತ್ತೆ ಬಳಿ ಬರ್ತಾವೆ. ಬಳಿ ಅಕ್ಕಿನ ಪರಿಸ್ಥಿತಿ ಬರ್ತದ. ನಾವು ಭಾಳ ಹಿಂದುಳಿದೋಗ್ತೀವಿ. ಮತ್ತು ನಾವು ಹಿಂದುಳಿದ್ವಿ ಅಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿ ಬರ್ತಂದ್ರೆ ಇನ್ನು ಅವರು ಜೋಳಿಗೆ ಅಕ್ಕಿನ ಬೇಸ್ ಅವ್ರಿಗಿಂತ ಕಠಿಣ ಪರಿಸ್ಥಿತಿಯನ್ನು ಮುಂದೆ ನಾವು ಅನುಭವಿಸ್ಬೇಕಾಗ್ತದ. ಅದಕ್ಕೆ ನೀವು ಸಮಾಜ ಬಾಂಧವ್ರಿಗೆ ಕೇಳೋದಿಷ್ಟೇ, ನೀವು ಎಲ್ಲದು ಏನೋ ಬಿಡ್ರಿ. ಅವ ಮೇಳ ಇವ ಮೇಳ, ಸಿದ್ದಪ್ಪ ಏನೋ ಅನ್ಪಾಡಿ ಇರ್ಲಾರ್ದವ ಇಂಥ ಡ್ರೆಸ್ ಹಾಕ್ಯಂಬಂದು ಇಂಥವೆಲ್ಲ ದೊಡ್ಡ ಮಾತಾಡ್ತಾನೆ, ಏನು ಓದೆ ನೀವು ಅನ್ನೋದು ನಿಮ್ಮ ತಲೆ ಅಂತ ತಕ್ಕೋರಿ. ನೀವೇನು PhD ಓದ್ತಾ ಇರೋದಿರಲ್ಲ. सिद्धप्पा के सामने कुछ नहीं है, सिद्धप्पा के सामने कुछ नहीं है, कुछ भी बोलने नहीं आता तुमना। जो देश में चल रहा है, देश के व्यवस्था जो हमारा दलित का व्यवस्था है उसके बारे में आप सोच समझ के समाज ಒಕ್ಕಟ್ಟು करने के लिए सीखिए आप। ಅದು ನಿಮ್ಮ ಒಕ್ಕಟ್ಟ, ಅದು ನಿಮ್ಮ ಕಳ್ಳು, ನಿಮ್ಮ ಇದು ಸಿದ್ದಪ್ಪನ ಬಗ್ಗೆ ಹಂಗೆ ಮಾತಾಡೋದು, ಇನ್ನೊಬ್ಬನ ಬಗ್ಗೆ ಹಂಗೆ ಮಾತಾಡೋದು ಅದನ್ನ ಬಿಡ್ರಿ. ನೀವು ಏನು ಓದಿರ, ನೀವು ಏನು ಧ್ಯಾನವಂತರ ಇದ್ದೀರ ಅನ್ನೋದು ಗೊತ್ತದ. ಮೊದಲು ಇಲ್ಲಿ ಒಳ ಮೀಸಲಾತಿ ಪಡ್ಕೊಳೋದು ಕಲೀರಿ. ನಿಮ್ಮ ವಿದ್ಯೆ ಬುದ್ಧಿ ಎಲ್ಲ ಇದರ ಗೊತ್ತಾಗ್ತದ ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಿ ನಮ್ಮ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ ಬೀಸುವ ಗಾಳಿ ನಿಮ್ಮ ದಾನವನ್ನು ಉಂಡು ಹನ್ನೆರಡುಗಳ ಬುದ್ಧಿ ಕಾಣ ರಾಮನಾಥ. ಈ ವೇದಿಕೆಯ ಮೇಲೆ
ಆಸೀನರಾದಂಥ ಆದರಣೀಯ ಗೌರವಾನ್ವಿತ ಸಮಾಜದ ಬಂಧುಗಳೇ, ಇವತ್ತು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 119ನೆಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ, ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ಈ ದೇಶ ಕಂಡ ಅಪ್ರತಿಮ ಹೋರಾಟಗಾರ, ಮುತ್ಸದ್ದಿ ರಾಜಕಾರಣಿಗಳು, ಹೋರಾಟಗಾರರು, ಸ್ವಾತಂತ್ರ್ಯ ಸೇನಾನಿಗಳು. ಇವತ್ತು ಸರ್ವರಿಗೂ ನ್ಯಾಯವನ್ನು ಕೊಡಿಸಿದಂಥ ಮಹಾನ್ ಧೀಮಂತ ನಾಯಕ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ಇವತ್ತು ನಮ್ಮ ಜೊತೆಗೆ ಅವರಿಲ್ಲ. ಆದರೆ ಅವರು ಮಾಡಿದ ಕಾರ್ಯಗಳೆಲ್ಲವೂ ನಮಗೆ ಇವತ್ತು ಜೀವಂತವಾಗಿವೆ. ಆದರೆ ಇವತ್ತು ಸಮಾಜ ಏನಾಗಿದೆ ಅಂದರೆ, ಜಗಜೀವನರಾಮ್ ಅಂದ್ರೆ ಯಾರು, ಅಂಬೇಡ್ಕರ್ ಅಂದ್ರೆ ಯಾರು ಅನ್ನಂಥ ಭೇದ ಭಾವನೆಗಳು ನಮ್ಮಲ್ಲಿ ಮೂಡಿವೆ. ಆದರೆ ಈ ಇಬ್ಬರು ನಾಯಕರು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಅಂಬೇಡ್ಕರ್ ಅವರು ಹೇಳ್ತಾರೆ ಒಂದು ಕಡೆ ಮಾತು, ಯಾರು ತನಗಾಗಿ ಬದುಕುತ್ತಾನೆ ಅವನು ಸತ್ತು ಹೋಗುತ್ತಾನೆ, ಯಾರು ತನ್ನ ಸಮಾಜಕ್ಕಾಗಿ ಹೋರಾಡುತ್ತಾನೆ ಅವನು ಮಹಾತ್ಮರಾಗುತ್ತಾರೆ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು. ಆದರೆ ಇವತ್ತು ಸಮಾಜ ಇವತ್ತು ಯಾರು ಏನು ತಿಳಿತೈತೆ ಅದನ್ನು ಮಾಡೋದು, ಯಾರು ಏನು ಅನ್ಸುತ್ತೆ ಅದನ್ನು ಮಾಡೋದು, ಇವೆಲ್ಲ ಬೇಡ. ಇವತ್ತು ಈ ಜಯಂತಿ ಮಾಡಲಿಕ್ಕೆ ಸಮುದಾಯಕ್ಕೆ ಮನಸ್ಸಿಲ್ಲ. ಯಾಕಂದರೆ ಹೋರಾಟ ನಡೆದಿದೆ ರಾಜ್ಯದಲ್ಲಿ. ಸುದೀರ್ಘ 35 ವರ್ಷಗಳ ಕಾಲ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಇವತ್ತಿಗೂ ನ್ಯಾಯ ಇಲ್ಲ, ನಮಗೆ ಇವತ್ತಿಗೂ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ತನು ಮನ ಧನ ವಿದ್ಯಾರ್ಥಿಗಳ ಜೀವನ ಗೂಟಿನೇಟು ಲಾಠಿ ಏಟು ಮರಣ ಹೋಮ ಆಗಿ ಹೋಗಿದೆ ಈ ಸಮಾಜದ್ದು. ನಮಗೆ ಯಾಕೆ ಬೇಕಿಂತ ಜಯಂತಿಗಳು? ಮಹಾತ್ಮರು ಕೊಡುಗೆಯನ್ನು ನೀಡ್ಯಾರ, ಆದರೆ ಸಮಾಜದಲ್ಲಿ ನೋವಿದೆ, ನಲಿವಿಲ್ಲ ಇಲ್ಲಿ. ಅದಕ್ಕೆ ಇವತ್ತು 75 ವರ್ಷಗಳ ಕಾಲ ಮಾದಿಗ ಸಮಾಜ ಯಾರಿಗೆ ಜಿಂದಾಬಾದ್ ಹೇಳುತ್ತಾ ಕಾಲಹರಣ ಮಾಡುತ್ತಾ ಬಂದಿದೆ. ಇವತ್ತಿಗೂ ರಾಜಕೀಯ, ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಯಾವ ರಂಗದಲ್ಲಿ ಮಾದಿಗರ ಮುನ್ನಡೆ ಇಲ್ಲ. ನನ್ನಷ್ಟಕ್ಕೆ ನಾನೇ ಲೀಡರು ಅಂತೇಳಿ ತಿಳ್ಕೊಂಡು ಇವತ್ತು ಸಮಾಜವನ್ನು ಯಾರು ಒಗ್ಗಟ್ಟಾಲಾರ್ದಂಗಂತ ಭಾವನೆಗಳದಾವ. ನೀವೆಲ್ಲರೂ ಒಂದಾದ್ರೆ ಈ ಸಮಾಜದಾಗ ಮರ್ಯಾದೆ, ಇಲ್ಲಾಂದ್ರೆ ಅದಕ್ಕೆ ಬೆಲೆ ಇಲ್ಲ. ಮುಂಬರ ದಿನಮಾನಗಳಲ್ಲಿ ಇವತ್ತು ಈ ಸಣ್ಣದು ಮಾಡ್ರಿ, ನಾಳೆ ದೊಡ್ಡದು ಮಾಡೋಣ, ಎಲ್ಲರೂ ಸಮಾನ ಮನಸ್ಕರಿಂದ ಹೋಗ್ಬೇಕಂತೇಳಿ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಜಗಜೀವನರಾಮ್, ಜೈ ಭಾರತ್.